ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಕಡೆ ಕುವೆಂಪು ಹೆಸರು ಇಟ್ಟಾರ ಅದು ಥರ ಕೊಡ್ಬೇಕು. ಲೈಟ್ ಇಲ್ಲನ್ರಿ ಇದಕ್ಕ ಹಾಕ್ರಿ. ಅಲ್ಲ ಈ ತಗಡಿ ನೀರಾಗಿರ್ಬೇಕಲ್ರಿ. ಅಮ್ಮ ಹೇಳಮ್ಮ ಏನಾಗಬೇಕಾಗಿತ್ತು, ಇಲ್ಲಿ ಏನಾಗಿತ್ತು ಹೇಳಿ. ಇದನ್ನೆಲ್ಲ ಡಬಲ್ ಅಷ್ಟು ಮಾಡಿಸಿ ಹೊಸದ ಹಾಕಿಸ್ಕೊಡ್ಬೇಕು. ಯಾಕಮ್ಮ? ಇದೆಲ್ಲ ಬೀಳ್ತಾ ಇದೆ ರೀ, ಕಂಕರ್ ಬೀಳ್ತಾ ಇದೆ. ಮಳೆ ಬಂದ್ರೆ ನೀರು ಹೋಗಂಗಿಲ್ಲ ಸರಿ, ಎಲ್ಲ ಒಳಗ ಬರ್ತಾವು ನೀರೆಲ್ಲ ಕದಕ್ಕೆಲ್ಲ ಬಡ್ದು. ಇದು ಈಗ ಒಂದು 10 ವರ್ಷ ಆತೇನ್ರಿ ಅಂಗನವಾಡಿ ಆಗಿ. ಅದಕ್ಕಿಂತ ಮುಂಚೆ ಆಗಿದ್ದು 25 ವರ್ಷದ ಮನೆ ಏನು ಬಿದ್ದಿಲ್ಲ. ಇದು 10 ವರ್ಷದ ಮನೆನೇ ಈ ತರ ಆಗೈತೆ ಅಂದ್ಮೇಲೆ ಮಕ್ಳಿಗೆ ಹೆಂಗ್ ಕಳಿಸ್ತಾರ? ಈಗ ಇಲ್ಲಿಗೆ ಮಕ್ಳು ಕಳ್ಸಕ್ಕ ಇದು ಮಾಡ್ತಾರೆ. ಇಲ್ಲದೆಲ್ಲ ಇದೆ, ಕಂಕರ್ ಎಲ್ಲ ಉದುರುತ್ರಿ, ಛತ್ ಎಲ್ಲ ಒಂದ್ ರೂಮ್ ಅಂತಲ್ಲ ಎಲ್ಲಾ ರೂಮ್ನಾಗೂ ಅದೇ ತರನ ಇದೆ. ಕಿಟಕಿ ಗ್ಲಾಸ್ ಹೋಗ್ಯವು. ಸರ್, ಇದು ಕುವೆಂಪುನಗರ ಆಶ್ರಯ ಬಡಾವಣೆಯಲ್ಲಿ 2014-15 ಸಾಲಿನಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಾಣ ಆಗಿತ್ತು. ಈಗಾಗಲೇ ನಿರ್ಮಾಣ ಆಗಿ ಕನಿಷ್ಠ ಪಕ್ಷ 9-10 ವರ್ಷ ಆಗಿರ್ಬೇಕು. ಆದ್ರೆ ಕೂಡ ಇಲ್ಲಿವರೆಗೆ ಇದು ಯಾವುದೋ ತರದ 9 ವರ್ಷ 10 ವರ್ಷ ಆದ್ರೂ ಬಾಳಿಕೆ ಇಲ್ಲ. ಅಂದ್ರೆ ಕಳಪೆ ಮಟ್ಟದ ಕಟ್ಟಡ ನಿರ್ಮಾಣ ಆಗೈತೆ. ಅಸ್ತಿತ್ವ ಪೂರ ಈಗ ಸಂಪೂರ್ಣ ಕಳೆದು ಹೋಗಿದೆ. ಕನಿಷ್ಠ ಪಕ್ಷ ನಮಗ ಇದು ಅಂಗನವಾಡಿ ಸರ್ಕಾರದಿಂದ ಯಾರು ಗುತ್ತಿಗೆದಾರರು ನಿರ್ಮಾಣ ಮಾಡ್ಬೇಕಾದ್ರೆ 20ರಿಂದ 25 ವರ್ಷ ಬರ್ಬೇಕು. ಈಗ ಸ್ವಂತ ಖಾಸಗಿ ಮನೆ ಕಟ್ಬೇಕಂದ್ರೆ ಒಂದು 50 ವರ್ಷ ನಾವು ನೋಡ್ತೀವಿ. 50 ವರ್ಷ 48 ವರ್ಷ ಬರ್ತತ್ತ. ಇದು ಕನಿಷ್ಠ 20 ವರ್ಷ